ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನನ್ನ ಯೂಟ್ಯೂಬ್ ಚಾನಲ್ ನೇಮ್ನ ಚೇಂಜ್ ಮಾಡಿದ್ದೀನಿ. ಅದೇ ನಮ್ಮನೆ ಕತೆ ಅಂತ ಇಟ್ಟಿದ್ದೀನಿ. ಯಾಕೆ ಚೇಂಜ್ ಮಾಡಿದೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಹೇಗಿದೆ ನೇಮು ಅನ್ನೋದು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನಮ್ಮನೆ ಕತೆ ಅಂತ ಹೊಸದಾಗಿ ಇರಲಿ, ಸ್ವಲ್ಪ ಯುನಿಕ್ಕಾಗಿ ಇರಲಿ ಅಂತ ಹೇಳಿ ನಾನು ನಮ್ಮನೆ ಕತೆ ಅಂತ ನೇಮನ್ನು ಇಟ್ಟಿದ್ದೀನಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ. ಪ್ಲೀಸ್ ಇಷ್ಟ ಆಗಿದೆ ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇವತ್ತು ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಅಮಾವಾಸ್ಯೆ ಬೇರೆ ಇವತ್ತು ಸಂಡೇ ಆಗಿದ್ದರಿಂದ ಎಲ್ಲ ಪೂಜೆ ಎಲ್ಲ ಮುಗಿಸಿದೆ. ಇವತ್ತು ನೋಡಿ ಫುಲ್ಲು ಸಿಕ್ಕಾಪಟ್ಟೆ ಚಳಿ ಇದೆ. ಮಳೆ ಕೂಡ ಬಂದಿದೆ ಬೆಂಗಳೂರಲ್ಲಿ. ತುಂಬಾ ಕೋಲ್ಡ್ ವೆದರ್ ಇತ್ತು. ಹೆವಿ ಅಂದರೆ ಹೆವಿ ಕೋಲ್ಡ್ ಇತ್ತು. ನಮ್ಮ ಮನೆ ಬೇರೆ ಸೆಕೆಂಡ್ ಫ್ಲೋರ್ ಆಗಿರೋದ್ರಿಂದ ಇನ್ನೂ ಸಿಕ್ಕಾಪಟ್ಟೆ ಗಾಳಿ ಮತ್ತು ಚಳಿ. ನಾವು ಒಳಗಡೆ ಇದು ಒಂದು ಫ್ರಿಜ್ಜು, ನಾವು ಫ್ರಿಜ್ ಒಳಗಡೆ ಇದ್ದೀವಿ ಅನ್ನೋ ಫೀಲ್ ಆಗುತ್ತೆ. ಫುಲ್ಲು ಪ್ಯಾಕ್ ಆಗಿಯೇ ಇರಬೇಕು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚಳಿ. ನೋಡ್ತಾ ಇರ್ಬೋದು, ನಾನು ವೆದರೆಲ್ಲ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ. ಗಾಳಿ ಸಿಕ್ಕಾಪಟ್ಟೆ ಗಾಳಿ ಅದೆಲ್ಲ ಇತ್ತು. ಅದಕ್ಕೆ ನಮ್ಮ ಮನೆಯವರಿಗೆ ಹೇಳಿದೆ ತುಂಬಾ ಚಳಿ ಇದೆ, ಸೊ ಹಂಗಾಗಿ ಸ್ವಲ್ಪ ಬಿಸಿ ಇರೋ ಹತ್ರ ಬೆಚ್ಚಗೆ ಎಲ್ಲಿದೆ ಅಲ್ಲಿಗೆ ಪ್ಲೀಸ್ ಕರ್ಕೊಂಡೋಗಿ ಅಂತ. ಅವರು ನಂಗೆ ಹೌದಾ ಸರಿ ರೆಡಿಯಾಗಿ ಹೋಗಿಬಿಡೋಣ ಅಂತ ಹೇಳಿದರು. ನಿಜವಾಗ್ಲೂ ಅಂಥೇಳಿ ನಾನು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಕರ್ಕೊಂಡು ಹೋಗ್ತಿದ್ದಾರೆ, ಬಟ್ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಹೋಗೋವರೆಗೂ ನನಗೆ ಗೊತ್ತೇ ಆಗಲಿಲ್ಲ. ನಿಜವಾಗ್ಲೂ ಬೆಚ್ಚಗೆ ಇತ್ತು ಅಲ್ಲಿ ಹೇಳಬೇಕಂದ್ರೆ. ಇಲ್ಲಿ ಮನೇಲಿ ತುಂಬಾ ಚಳಿ ಇತ್ತು. ನನಗೆ ಸಿಕ್ಕಾಪಟ್ಟೆ ಚಳಿ ಅನಿಸಿತ್ತು. ಅವರು ನಿಜವಾಗ್ಲೂ ಕರ್ಕೊಂಡು ಹೋಗ್ತಿದ್ದಾರೆ. ನಾನೆಲ್ಲೋ ಹೊರಗಡೆ ಹಾಗೆ ರೌಂಡ್ ಹಾಕೋಕ್ಕೆ ಮೊದಲೇ ಚಳಿ, ಇದರಲ್ಲೂ ಬೇರೆ ಹೊರಗಡೆನಾ ಅಂದ್ಕೊಂಡೆ. ಬಟ್ ಅಲ್ಲಿಗೆ ಹೋದ್ಮೇಲೆ ಸರ್ಪ್ರೈಸ್ ಕಾದಿತ್ತು. ತುಂಬಾ ಬೆಚ್ಚಗೆ ಆಗೋಯಿತು. ಆ್ಯಂಡ್ ಫೈನಲಿ ನಾವು ಎಲ್ಲಿಗೆ ಹೋದ್ವಿ ಅನ್ನೋದು ನೋಡಿ ನೀವು ವಿಡಿಯೋನ. ನಿಮಗೆ ವಿಡಿಯೋ ಕೊನೆಯಲ್ಲಿ ಗೊತ್ತಾಗುತ್ತೆ ಎಲ್ಲಿಗೆ ಹೋದ್ವಿ ಅನ್ನೋದು. ಹೋಗ್ತಾ ಇದ್ದೀವಿ. ತುಂಬಾ ಎಂಜಾಯ್ ಮಾಡಿದ್ವಿ ಇವತ್ತಿನ ಡೇನ. ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಅಂತ. ಓಕೆ ಹೋಗೋದು ಬೇಡ ಅಂದ್ಕೊಂಡಿದ್ವಿ, ಬಟ್ ಹೋಗೋಣ, ಸ್ವಲ್ಪ ಇರಲಿ, ಚೇಂಜಸ್ ಇರಲಿ, ಅವನಿಗೂ ಚೇಂಜ್ ಇರಲಿ, ಬರೀ ಮನೇಲೇ ಕೂರೋದಾಗಿದೆ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತಂದರೆ ಇವ್ರ ಆಫೀಸಲ್ಲಿ ಫ್ಯಾಮಿಲಿ ಡೇ ಅಂತ ಇಟ್ಟಿದ್ರು. ಬೇಡ ಅಂದ್ಕೊಂಡಿದ್ವಿ, ತುಂಬ ಕೋಲ್ಡ್ ಇದೆ ಹಾಗೆ ಹಿಂಗೆ ಅಂತ. ಇರಲಿ ಹೋಗೋಣ, ಕೋಲ್ಡ್ ಏನಿರಲ್ಲ, ತುಂಬ ಜನ ಅಲ್ವಾ, ಇರಲ್ಲ, ಹಾಗೇನಿಲ್ಲ, ಮಳೆ ಎಲ್ಲ ಬರಲ್ಲ, ಎಲ್ಲ ಸೇಫಾಗಿರುತ್ತೆ ಅಂತ ಹೇಳಿಬಿಟ್ಟು ಹೋಗೋಣ. ಸ್ವಲ್ಪ ಚೇಂಜಸ್ ಇರಲಿ, ಮನೇಲಿ ಕೂತು ಬೋರ್ ಆಗಿಬಿಟ್ಟಿತ್ತು. ಅವನಿಗೂ ತುಂಬಾ ಬೋರ್ ಆಗಿತ್ತು. ಹಾಗಾಗಿ ಹೋಗೋಣ ಅಂತ ಹೋದ್ವಿ. ತುಂಬಾ ಕೋಲ್ಡ್ ಇತ್ತು ವೆದರು. ಇಂಥ ಕೋಲ್ಡ್ ವೆದರಲ್ಲಿ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾವು ಹೊರಗಡೆ ಹೋಗಿದ್ದು. ಹೀಗೆ ಸ್ವಲ್ಪ ಲಾಂಗ್ ಡ್ರೈವ್ ಅಂತ ಹೋಗಿರೋದು ಇದೇ ಫಸ್ಟ್ ಟೈಮ್ ಅನಿಸುತ್ತೆ, ಅದು ಕೋಲ್ಡ್ ವೆದರಲ್ಲಿ, ಈ ಥರ ವೆದರಲ್ಲಿ. ತುಂಬಾ ಚೆನ್ನಾಗಿತ್ತು. ತುಂಬಾ ಎಂಜಾಯ್ ಮಾಡಿದ್ವಿ ಇವತ್ತಿನ ದಿನನ. ನೋಡಿ ಬೆಂಗಳೂರಲ್ಲಿ ಹೇಗಿದೆ, ಕೋಲ್ಡ್ ಇದ್ದರು, ಮಳೆ ಇದ್ದರು, ಚಳಿ ಇದ್ದರು, ಬಿಸಿಲಿದ್ರು ಜನ ಓಡಾಡ್ತಾನೆ ಇರ್ತಾರೆ. ನಾನು ಅಂದ್ಕೊಂಡಿದ್ದೆ ಅಲ್ಲಿಗೆ ಹೋಗಾದ್ಮೇಲೆ ಯಾರೂ ಬಂದಿರಲ್ಲ, ಯಾಕಂದರೆ ತುಂಬ ಚಳಿ ಮಳೆ ಇದೆಯಲ್ಲ, ಯಾರೂ ಬಂದಿರಲ್ಲ, ಮೇ ಬಿ ನಾವಷ್ಟೇ ಇರ್ಬೋದು ಅಂದ್ಕೊಂಡಿದ್ದೆ. ಬಟ್ ಗೈಸ್, ನೀವು ನೋಡಬೇಕಿತ್ತು, ತುಂಬ ಅಂದರೆ ಎಲ್ಲರೂ ಬಂದಿದ್ದರು. ಒಂದು ಸ್ವಲ್ಪನೂ ಜಾಗನೇ ಇರಲಿಲ್ಲ ಅಲ್ಲಿ. ಇಲ್ಲೆಲ್ಲ ಚಳಿ ಇದ್ದಿದ್ದು ಅಲ್ಲಿ ಹೋಗಿ ಎಲ್ಲ ಕ್ರೌಡಲ್ಲಿ ಸಿಕ್ಕಾಪಟ್ಟೆ ಸೆಕೆ ಬೇರೆ ಆಗ್ತಿತ್ತು. ಆಬ್ವಿಯಸ್ಲಿ ಕ್ರೌಡ್ ಇದ್ದರೆ ತುಂಬಾ ಸೆಕೆ ಅನಿಸುತ್ತಲ್ವ, ಹಾಗಾಗಿ ಇವನು ಅದು ಕೋಲ್ಡ್ ವೆದರಿಗೆ ಮಲ್ಗೆ ಬಿಟ್ಟಿದ್ದ. ಅಷ್ಟರಲ್ಲಿ ಆಫೀಸ್ ಬಂತು. ಇದೇ ಇವರ ಆಫೀಸ್, ಎರಿಕ್ಸನ್. ಬಂದ್ವಿ, ಎಂಟ್ರಿ ಆದ್ವಿ. ಪಾಪ ID ಕಾರ್ಡ್ ಎಲ್ಲ ತೋರಿಸಿದಾದ್ಮೇಲೆ ಬಿಟ್ಟರು ಅವರು ಒಳಗಡೆ ಹೋಗಿ ನೋಡ್ತೀನಿ. ಯೋ ರಾಮ, ಎಷ್ಟು ಜನ ಬಂದಿದ್ರು, ಎಲ್ಲರೂ ಫ್ಯಾಮಿಲಿ ಸಮೇತನೇ ಬಂದಿದ್ದರು. ಆಬ್ವಿಯಸ್ಲಿ ಫ್ಯಾಮಿಲಿ ಡೇ ಅಲ್ವಾ, ಹಾಗಾಗಿ ಎಲ್ಲರೂ ಬಂದಿದ್ದರು. ತುಂಬಾ ಚೆನ್ನಾಗಿ ಅನ್ನಿಸ್ತು. ಬಿಟ್ಟಿದ್ರೆ ಮಿಸ್ ಮಾಡ್ಕೋತಿದ್ವಿ ಅನ್ನೋ ಫೀಲ್ ಆಯಿತು. ತುಂಬಾ ಚೇಂಜ್ ಅನ್ನಿಸ್ತು. ತುಂಬಾ ಸಖತ್ತಾಗಿ ಇತ್ತು. ನಿಮಗೆ ತೋರಿಸ್ತೀನಿ, ಈ ವಿಡಿಯೋದ ಕೊನೆವರೆಗೂ ನೋಡಿ. ವಿಡಿಯೋದಲ್ಲಿ ಯಾವ್ಯಾವ ಥರ ಇತ್ತು ಅಲ್ಲಿ ಫ್ಯಾಮಿಲಿ ಡೇ, ಯಾವ ಥರ ಎಲ್ಲ ಅವರು ಆರ್ಗನೈಸ್ ಮಾಡಿದ್ರು, ಎಷ್ಟು ಚೆನ್ನಾಗೆಲ್ಲ ಫನ್ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ವಿಡಿಯೋ ಕೊನೆವರೆಗೂ ನೀವು ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ ಎಷ್ಟು ಜನ ಬಂದಿದ್ದಾರೆ. ಆಫೀಸ್ ತುಂಬ ಸಖತ್ತಾಗಿದೆ. ಇದನ್ನು ನಾನು ಸೆಕೆಂಡ್ ಟೈಮ್ ಬರ್ತಾ ಇರೋದು.
ಲಾಸ್ಟ್ ಇಯರ್ ಕೂಡ ಫ್ಯಾಮಿಲಿ ಡೇ ಇಟ್ಟಿದ್ರು, ಇದೇ ಡಿಸೆಂಬರಲ್ಲಿ, ಅವಾಗೊಮ್ಮೆ ಬಂದಿದ್ದು. ಆ್ಯಂಡ್ ಈ ಸಲ ಬಂದಿದ್ದು ತುಂಬಾ ಸಖತ್ತಾಗಿತ್ತು. ಗ್ರೀನರಿ ಎಲ್ಲ ಇದೆ, ತುಂಬ ದೊಡ್ಡದಿದೆ, ಚೆನ್ನಾಗಿತ್ತು. ಇಲ್ಲಿ ನೋಡಿ ಇವರು ಹೋಗ್ತಾ ಇದ್ದಾರಲ್ಲ ಅಲ್ಲಿ ಮುಂದ್ಗಡೆ, ಇವರು ಫ್ರೆಂಡ್ ಅಂತೆ. ಅವರು ಸ್ವಲ್ಪ ಮಾತಾಡಿಸಿ ಅವರಿಗೆಲ್ಲ ಹಾಯ್ ಬಾಯ್ ಎಲ್ಲ ಮಾಡಿ ಅವರು ಹೋದ್ವಿ ಒಳಗಡೆ. ಸಿಕ್ಕಾಪಟ್ಟೆ ಹೊರಗಡೆನೇ ಇಷ್ಟು ಜನ ಇದ್ದರು. ಒಳಗಡೆ ಹೋದ ತಕ್ಷಣ ಅಯ್ಯೋ ಜಾಗನೇ ಇಲ್ಲ ಹೆಜ್ಜೆ ಇಡಲಿಕ್ಕೆ, ಹಂಗಾಗಿತ್ತು. ಇದೆಲ್ಲ ಏನೇನೋ ಫೋನೆಲ್ಲ ಇಟ್ಟಿದ್ರು, ಅದೆಲ್ಲ ಓದ್ಕೊಂಡು ನಿಲ್ಲೋ ಅಷ್ಟು ಟೈಮ್ ಆಗಲಿಲ್ಲ. ಹಂಗೆ ಒಂದು ವಿಡಿಯೋ ತಗೊಂಡು ಒಳಗಡೆ ಹೋಗ್ಬಿಟ್ವಿ. ತುಂಬಾ ಸಖತ್ತಾಗಿತ್ತು. ಏನೇನೋ ಅವಾಗಿಂದ ಅವ್ರದ್ದು ಏನೇನೋ ಫೋನ್ ಇಟ್ಟಿದ್ದಾರಂತೆ. ಅವ್ರು ಏನು ವರ್ಕ್ ಮಾಡ್ತಾರೆ ಏನು ಅಂತ ಅವರಿಗೆ ಗೊತ್ತಾಗಬೇಕು, ನಮಗಂತೂ ಹೇಳಿದ್ರು ಒಂಚೂರು ಅರ್ಥ ಆಗಲ್ಲ. ಆ್ಯಂಡ್ ಭಾರತ ಮ್ಯಾಪ್ ಅಂತೂ ನೋಡಿ, ನಾನು ಅಲ್ಲೆಲ್ಲೋ ಇದ್ದೀನಿ ಅಂತ ಒಂದು ಕಡೆ ನೋಡಿಕೊಂಡು ಒಳಗಡೆ ಹೋದ್ವಿ. ಡ್ಯಾನ್ಸ್ ಪರ್ಫಾಮೆನ್ಸ್ ಎಲ್ಲ ಇತ್ತು, ಚಿಕ್ಕ ಮಕ್ಕಳೆಲ್ಲ ತುಂಬ ಸಖತ್ತಾಗಿ ಡ್ಯಾನ್ಸ್ ಮಾಡಿದರು. ನಾನು ಅದ್ರದ್ದು ಕ್ಲಿಪ್ಸ್ ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ, ನೀವು ನೋಡ್ಕೋಬೋದು. ಡ್ಯಾನ್ಸ್ ಎಲ್ಲ ಚಿಕ್ಕ ಮಕ್ಕಳು ಎಷ್ಟು ಚೆನ್ನಾಗಿ ಮಾಡ್ತಾರೆ ಹಬ್ಬ. ಈಗಿನ ಮಕ್ಕಳಿಗೆ ಏನು ಹೇಳ್ಕೊಡಂಗೆ ಇಲ್ಲ, ಎಲ್ಲ ಅವೇ ಕಲ್ತು ಬಿಡ್ತವೆ. ಎಷ್ಟು ಚೆನ್ನಾಗಿತ್ತು. ಸಖತ್ತಾಗಿ ಡ್ಯಾನ್ಸ್ ಮಾಡಿದರು ಮಾತ್ರ. ಎಲ್ಲ ಚಿಕ್ಕ ಮಕ್ಕಳು. ಪ್ರೈಸಸ್ ಬೇರೆ ಇಟ್ಟಿದ್ರು ಅವ್ರಿಗೆ. ಇಲ್ಲೆಲ್ಲ ಚೇರ್ ಖಾಲಿ ಇದೆ ಅಂತ ಅಂದ್ಕೋಬೇಡಿ, ಅವರೆಲ್ಲ ಅಲ್ಲೆಲ್ಲ ಗೇಮ್ಸ್ ಆಡಲಿಕ್ಕೆ ಮಕ್ಕಳ ಜೊತೆ ನಿಂತಿದ್ದಾರೆ. ಇಲ್ಲಿ ಇದು 3D ರೊಟೇಟಿಂದು ಕ್ಯಾಮ್ರಾ ಇಟ್ಟಿದ್ರು, ಅದಕ್ಕೆ ಮಾತ್ರ ಇಷ್ಟುದ್ದ ಕ್ಯೂ ಇತ್ತು. ತುಂಬ ಜನ ಅದಕ್ಕೆ ವೇಟ್ ಮಾಡ್ತಿದ್ರು. ನಾವು ಯಾಕೆ ಬಿಡೋಣ, ನಮ್ಮದೊಂದು ಇರಲಿ ಅಂತ ಹೇಳ್ಬಿಟ್ಟು ನಾವು ಒಂದು ವಿಡಿಯೋ ಮಾಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು ಅದು. ಬಂದು ಇಳಿದ ತಕ್ಷಣ ತಲೆ ತಿರುಗಿ ಬಿದ್ದೋಗ್ತೀವಿ ಅನ್ನೋ ಫೀಲ್ ಆಗಿಬಿಟ್ಟು, ಯಾಕಂದರೆ ಅದು ರೌಂಡ್ ಆಗುತ್ತಲ್ಲ, ಹಾಗಾಗಿ ಅವನು ತುಂಬಾ ಸಖತ್ತಾಗಿ ಎಂಜಾಯ್ ಮಾಡ್ದ. ಅವನೊಬ್ಬನೇ ಅನಿಸುತ್ತಲ್ಲಿ ಕ್ಯಾಪ್ ಹಾಕ್ಕೊಂಬಂದಿರೋನು, ಯಾವ ಮಕ್ಕಳು ಕೂಡ ಕ್ಯಾಪೇ ಹಾಕಿರಲಿಲ್ಲ, ಆರಾಮಾಗಿ ಫುಲ್ ಬಂದಿದ್ವು. ನಾವು ಎಷ್ಟು ಕೇರ್ ಮಾಡ್ತೀವಿ, ಕ್ಯಾಪೆಲ್ಲ ಹಾಕಿದ್ವಿ. ಬಟ್ ಅಲ್ಲಿ ಕ್ರೌಡಿಗೆ ಸೆಕೆ ಆಗಿತ್ತು, ಹಾಗಾಗಿ ತೆಗೆದುಬಿಟ್ಟೆ. ಇಲ್ಲಿ ರಿಂಗ್ ಹಾಕೋದು ಅಂತ ಒಂದು ಗೇಮ್ ಇತ್ತು. ಅವರಂದರು ಚಿಕ್ಕ ಮಕ್ಕಳಿಗೆ ಅಷ್ಟೇ ಕೊಡೋದು ರಿಂಗ್ ಹಾಕಲಿಕ್ಕೆ, ದೊಡ್ಡವರಿಗೆಲ್ಲ ಕೊಡೋದಿಲ್ಲ ಅಂಥೇಳಿ ಇವರು ಅದಕ್ಕೆ ಇವಳು ಚಿಕ್ಕ ಮಗಳನ್ನೇ ಕೊಡಿ ಅಂಥೇಳಿ ಇಸ್ಕೊಂಡು ಕೊಟ್ಟರು. ನಾನು ಹೋಗ್ಲಿ ಅತ್ತಾಗೆ ಹೆಂಗೋ ಏನೋ ಒಂದು ಅಂದ್ಕೊಂಡು ಕೊಟ್ರಲ್ಲ ಪುಣ್ಯಕ್ಕೆ ಅಂತ ಇಸ್ಕೊಂಡು ಹಾಕ್ತೆ. ಈ ಹುಡುಗಿ ತುಂಬ ಚೆನ್ನಾಗಿ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ಲು. ಹಾಡು ಅಂತ ಕಮೆಂಟ್ ಮಾಡಿ, ಹಾಡು ಹಾಕೋಂಗಿಲ್ಲ, ಕಾಪಿರೈಟ್ ಬರುತ್ತೆ. ಹಾಗಾಗಿ ಈ ಹುಡುಗಿ ನಾನು ಅದ್ರ ಮೇಲೆ ಅಲ್ಲಿ ಹತ್ರನೇ ಹೋಗಿ ಹಾಕ್ತೀನಿ ಅಂತ ಹಾಕೋಕ್ಕೆ ಹೋಗಿದ್ಲು. ಹತ್ರ ಹೋಗಿ ಹಾಕಿದ್ರೂ ಒಂದು ಬೀಳಿಲ್ಲ ಅದು ಪಾಪ. ನೋಡ್ಲಿಕ್ಕೆ ಈಸಿ ಅನಿಸುತ್ತೆ, ಬಟ್ ಆಡಿದ ಮೇಲೆ ಗೊತ್ತಾಗುತ್ತೆ. ನಾನು ಹೆಂಗೋ ಒಂದು ಕೊಟ್ಟರು, ನಾನು ಒಂದೇ ಒಂದು ರಿಂಗನ್ನು ಹಾಕಿದ್ದೀನಿ. ಅದು ಆಡಲಿಕ್ಕೆ ಅದು ಪುಡ್ತು ಬೀಳುತ್ತೆ, ಹೋಗಿ ಬೀಳೋದೇ ಇಲ್ಲ, ಹಂಗಾಗ್ಬಿಡುತ್ತೆ ನೋಡಿ. ನಾನು ಹಾಕ್ತಾಯಿದ್ದೀನಿ, ಹೆಂಗೋ ಫೈನಲಿ ಕೊಟ್ಟರು. ಹಾಕ್ದೆ ಟ್ರೈ ಮಾಡಿದೆ, ಒಂದು ಬೀಳಲಿಲ್ಲ. ನಾನು 3 ಬೀಳುತ್ತೆ ಅಂತ ಹೋಪಲ್ಲಿ ಹೋಗಿದ್ದೆ, ಒಂದಾದರೂ ಕೊನೆಯಲ್ಲಿ ಬಿತ್ತಲ್ಲ ಅಂತ ಖುಷಿ ಪಟ್ಕೊಂಡು ಬಂದುಬಿಟ್ಟೆ. ಅವ್ನು ಕೊಟ್ಟಿದ್ದೇ ಗ್ರೇಟ್ ಅತ್ತಾಗೆ ಅಂತ, ಅವ್ನು ಕೊಡಲ್ಲ ಅಂತಿದ್ದ ಬೇರೆ, ಕೊಟ್ಟೆ ಹೆಂಗೋ ಮಾಡಿ. ಇದೇನೋ ಹಿಂಗೆ ಬೀಳುತ್ತಂತ ಕೆಳಗೆ ಲೈಟ್ ಬರ್ತಾ ನಾವು ಅದನ್ನು ಹಿಡ್ಕೋಬೇಕಂತ, ಇದೇನು ನಾವು ಆಡ್ಲಿಕ್ಕೆ ಹೋಗಲಿಲ್ಲ. ಇದು ಕೂಡ ಚಿಕ್ಕ ಮಕ್ಕಳಿಗೆ, ಎಲ್ಲ ಚಿಕ್ಕ ಮಕ್ಕಳಿಗೆ ಇಟ್ಟಿದ್ರು. ನನ್ನ ಮಗ ಇಷ್ಟು ಚಿಕ್ಕವನು, ಅವ್ನು ಹೆಂಗೆ ಆಡ್ಲಿಕ್ಕಾಗುತ್ತೆ, ಅವನಿಗೆ ಆಡ್ಲಿಕ್ಕೆ ನಮಗಾದರೂ ಕೊಡಬೇಕಾ? ಇಲ್ಲ, ಕೊಡೋಂಗಿಲ್ಲ ಅವರು. ದೊಡ್ಡವರಿಗೆ ಏನೂ ಕೊಡೋಂಗಿಲ್ಲ, ಚಿಕ್ಕ ಮಕ್ಕಳಿಗೆ ಎಲ್ಲ ಗೇಮ್ಸು. ಇದು ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡ್ದ ನನ್ನ ಮಗ, ಇದನ್ನು ಬಿಟ್ಟು ಬರ್ತಾನೆ ಇರಲಿಲ್ಲ. ಇದು ರಿಂಗ್ ಬಾಲ್ದು ಎಲ್ಲ ಮಕ್ಕಳು ಇದನ್ನೇ ಆಡಬೇಕು ಅಂತಿದ್ದಾರೆ, ಉಳಿದಿದ್ದು ಯಾವುದು ಆಡ್ತಾನೆ ಇಲ್ಲ. ಅದು ನೋಡಿದರೆ ಚಿಕ್ಕದಿದೆ, ಅದರೊಳಗೆ ಸ್ವಲ್ಪ ಬಾಲ್ಸ್ ಹಾಕಿದ್ದಾರೆ, ಎಲ್ಲ ಮಕ್ಕಳು ಅದರಲ್ಲೇ ಹೋಗಿದ್ದಾರೆ, ಜಾಗನೇ ಇರಲಿಲ್ಲ. ಈ ಹುಡುಗಿನೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತು. ಸಾಂಗ್ ಬೇರೆ ಹಾಕೋಂಗಿಲ್ಲ, ಕಾಪಿರೈಟ್ ಬರುತ್ತೆ. ಇದು ಜಂಪಿಂಗ್ ಮಾಲ್ ಅಂತ ಗೊತ್ತಿಲ್ಲ ಅವನಿಗೆ, ಒಮ್ಮೆ ಎತ್ಕೊಂಡು ಜಂಪ್ ಮಾಡಲಿಕ್ಕೆ ಹೋಗಿ ಬಿದ್ದುಬಿಟ್ಟ. ಆ್ಯಂಡ್ ಜಂಪಿಂಗ್ ಬಾಲ್ ಅಂತ ಗೊತ್ತಿಲ್ಲ, ಆಡಲಿಕ್ಕೂ ಅವನಿಗೆ ಆಗೋದಿಲ್ಲ, ಹೈಟ್ ಕಡಿಮೆ ಆಗುತ್ತೆ, ಇನ್ನೂ ಸಣ್ಣವನಲ್ವ, ಹಾಗಾಗಿ ಅದನ್ನೇ ಎತ್ತಿ ಅದನ್ನೊಂದು ಸ್ವಲ್ಪ ಆಟ ಆಡಿದ. ತುಂಬಾ ಈ ಫನ್ ಝೋನಲ್ಲಿ ಅವನು ತುಂಬಾ ಎಂಜಾಯ್ ಮಾಡ್ದ. ಫ್ಯಾಮಿಲಿ ಡೇ ಸಖತ್ತಾಗಿತ್ತು. ತುಂಬಾ ಮಕ್ಕಳಿಗೆ ಎಂಜಾಯ್ಮೆಂಟ್ ಆಗುತ್ತೆ, ನಮಗೂ ಕೂಡ ಚೇಂಜಸ್ ಅನಿಸುತ್ತೆ. ಇದು ಇಯರ್ಲಿ ಒನ್ಸ್ ಊರ ಆಫೀಸಲ್ಲಿ ಇಡ್ತಾರೆ. ತುಂಬಾ ಎಂಜಾಯ್ ಮಾಡಿದ್ವಿ, ತುಂಬಾ ಸಖತ್ತಾಗಿತ್ತು. ಎಷ್ಟೊಂದು ಜನ ಬಂದಿದ್ದರು. ನಾವು ಯಾರೂ ಬರಲ್ಲ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದರೆ ಈ ಇಯರು ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ತುಂಬಾ ಜನ ಬಂದಿದ್ದರು, ತುಂಬಾ ಕ್ರೌಡ್ ಇತ್ತು. ಚಳಿಯೆಲ್ಲ ಕಿತ್ಕೊಂಡು ಹೋಗ್ಬಿಡ್ತು, ಹಂಗಾಗ್ಬಿಟ್ಟಿತ್ತು. ಇವರು ಕೋಲಲ್ಲಿ
ಏನೇನೋ ಮಾಡ್ತಾಯಿದ್ರು, ಅದನ್ನು ನೋಡಿ ಯಪ್ಪ ಅಂದ್ಕೊಂಡೆ. ಇವನು ಬಾಲು ಅದೆಲ್ಲ ಆಡ್ತಾ ಇದ್ದ. ಇವರು ಅವನಿಗೆ ಒಂದು ಬಲೂನ್ ಕೊಡ್ತಾರೆ ಅಲ್ಲಿ, ಉದ್ದಕ್ಕೆ ಶೇಪೆಲ್ಲ ನಮಗೆ ಯಾವುದು ಶೇಪ್ ಬೇಕು, ಪಿಕಾಕ್ ಆಗಲಿ ಯಾವುದು ಬರ್ಡ್ಸ್ ಬೇಕೋ ಆ ಥರ ಮಾಡಿ ಅದನ್ನು ಇಸ್ಕೊಂಬರ್ಲಿಕ್ಕೆ ಅಂತ ಹೋಗಿದ್ರು. ಹಾಗಾಗಿ ನಾನು ಅವನಿಗೆ ಫನ್ ಝೋನಲ್ಲಿ ಆಟ ಆಡಿಸ್ತಿದ್ದೆ. ಆಟ ಆಡಿದ ಮೇಲೆ ಊಟ ಎಲ್ಲ ಮಾಡಿದ್ವಿ. ಊಟನೂ ತುಂಬಾ ಚೆನ್ನಾಗಿತ್ತು. ಪರೋಟ, ಪನ್ನೀರ್, ಗೀ ರೈಸ್, ಅನ್ನ ಸಾಂಬಾರು, ಜಾಮೂನು, ಐಸ್ ಕ್ರೀಮು, ತುಂಬಾ ಅಡುಗೆ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಇದಕ್ಕೆ ಮಾತ್ರ ಗೈಸ್ 2 hours ವೇಟ್ ಮಾಡಿದ್ದೀವಿ. ಇವರು ಇದು ಕಾಮಿಕ್ ಡ್ರಾಯಿಂಗ್ ಮಾಡಿಕೊಡ್ತಾರೆ ಅಂತ ಹೇಳಿಬಿಟ್ಟು ಮಾಡಿಸೋಣ ಒಂದು ಅಂಥೇಳಿ ಒಂದು 2 hours ಕ್ಯೂವಲ್ಲಿ ನಿಂತಿದ್ದೀವಿ. ಅಷ್ಟು ಟೈಮ್ ಆಗೋಯ್ತು. ತುಂಬಾ ಎಲ್ಲರೂ ಇದಕ್ಕೆ ಕ್ಯೂ ಹಚ್ಚಿ ನಿಂತಿದ್ರು. ಹೆಂಗೋ ಒಂದು ಅವನು ಹುಡುಗಿ ಅಂದ್ಕೊಂಡು ಹುಡುಗಿ ಚಿತ್ರ ಬಿಡಿಸ್ಕೊಟ್ಬಿಟ್ಟಿದ್ದಾನೆ. ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಹೇಗೋ ಮುಗಿಸ್ಕೊಂಡು ಫ್ಯಾಮಿಲಿ ಡೇನ ಮನೆಗೆ ಹೊರಟ್ವಿ. ಅವನು ಆ್ಯಕ್ಚುಲಿ ಅದಕ್ಕೆ 2 hours ವೇಟ್ ಮಾಡಿದ್ದೀವಿ. ಅವನಿಗೆ ಗೊತ್ತೇ ಆಗಿಲ್ಲ ಅವನು ಹುಡುಗ ಅಂತ ಹೇಳ್ಬಿಟ್ಟು ಹುಡುಗಿ ಚಿತ್ರ ಬಿಡಿಸ್ಬಿಟ್ಟಿದ್ದಾನೆ. ಸೇಮ್ ಟು ಸೇಮ್ ಹುಡುಗಿನೇ ಆಗಿಬಿಟ್ಟಿದ್ದೆ. ಅದು ಕಾಮಿಕ್ ಚಿತ್ರ. ನಾನು ನಿಮಗೆ ಫೋಟೋ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನನಗೆ ನಗು ಅಂದರೆ ನಗು. 2 hours ವೇಟ್ ಮಾಡಿದ್ದೀವಿ. ಇವನಿಗೆ ಗೊತ್ತಾಗಲಿಲ್ವ ಅವ್ನು ಹುಡುಗ ಅನ್ನೋದು? ಅವನಿಗೆ ಗೊತ್ತೇ ಆಗಿಲ್ಲ. ಹುಡುಗನ ಡ್ರೆಸ್ಸು ಕೂಡ ಹಾಕಿದ್ವಿ ನಾವು. ಅವನಿಗೆ ಹೆಂಗೆ ಹುಡುಗಿ ಅನ್ನಿಸ್ತೋ ನನಗಂತೂ ಗೊತ್ತಾಗಲಿಲ್ಲ. ಹುಡುಗಿ ಅಂದ್ಕೊಂಡ್ಬಿಟ್ಟಿದ್ದಾನೆ ಅವನು. ಹುಡುಗಿ ಅಂದ್ಕೊಂಡು ಹುಡುಗಿ ಚಿತ್ರ ಬಿಡಿಸ್ಬಿಟ್ಟಿದ್ದಾನೆ. ಬಟ್ ಇಟ್ಸ್ ಓಕೆ, ಮೆಮೊರಿ ಅದು. ಲೈಫ್ ಟೈಮ್ ಸೇವ್ ಮಾಡೋಣ ಅದನ್ನು ಫ್ರೇಮ್ ಹಾಕಿಸಿ 1 hour ವೇಟ್ ಮಾಡಿದ್ದಕ್ಕೆ, 1 hour ಅಲ್ಲ 2 hour ಅನ್ಕೋತೀನಿ, 2 hour ವೇಟ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಇರಲಿ ಪರವಾಗಿಲ್ಲ, ಮೆಮೊರಿ ಚೆನ್ನಾಗಿರುತ್ತೆ, ಫನ್ನಾಗಿರುತ್ತೆ ಅಂತ ತಗೊಂಡು ಬಂದ್ವಿ. ಬಂದು ಹಾಗೆ ಮಳೆ ಸ್ಟಾರ್ಟ್ ಆಯಿತು. ವಾಪಸ್ ಹೊರಟಿದ್ದೀವಿ. ಒಂದು 5 o'clock ಆಗಿತ್ತು ಆಲ್ರೆಡಿ. ನಾನಿಲ್ಲಿ ಗೂಗಲ್ ಕಂಪ್ನಿನ ನಿಮಗೆ ತೋರಿಸ್ತೀನಿ. ನೀವು ನೋಡ್ತಾ ಇರ್ಬೋದು, ಇದೇ ಗೂಗಲ್ ಕಂಪ್ನಿ. ನಾವೆಲ್ಲ ಗೂಗಲ್ ಮಾಡ್ತೀವಲ್ಲ, ಅದು ಇಲ್ಲಿಂದನೇ ಬರೋದು. ಆ್ಯಂಡ್ ಈ ಸಂಡೇನ ನಾವು ಫ್ಯಾಮಿಲಿ ಡೇ ಅಂತ ಹೊರಗಡೆ ಹೋಗಿ ಇವತ್ತಿನ ದಿನನ ನಾವು ಕಂಪ್ಲೀಟಾಗಿ ಎಂಜಾಯ್ ಮಾಡ್ತಾ ಕಳೆದ್ವಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.